ನಾವಿವತ್ತಿದ್ದೇವೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಸ್ತೂರಬಾ ನಗರ್ ವಾರ್ಡ್ ನಂಬರ್ 49 ನಲ್ಲಿ. ರಮೇಶ್ ಅಣ್ಣವರು ಇನ್ಚಾರ್ಜ್ ಮೇಲೆ ಬಿಟ್ಟಿದ್ದಾರೆ ಈ ವಾರ್ಡು. ಹಬ್ಬ ಆದ್ರೂ ಇಲ್ಲೇ ಇರ್ತಾರೆ ಮೇಡಮ್. ನಮಗೆ ಈ ವಾರ್ಡಲ್ಲಂತೂ ಯಾವ ಸಮಸ್ಯೆನೂ ಇಲ್ಲ. ನಮಗೆ 100% ಸ್ಪಂದಿಸ್ತಾರೆ. ಎಲ್ಲ ಪ್ರತಿಯೊಂದು ಅನುಕೂಲನೂ ಅವರೇ ನಿಂತ್ಕೊಂಡು ಮಾಡ್ಕೊಡ್ತಾರೆ. ಇಲ್ಲಿ ಪ್ರತಿದಿನ ಪ್ರತಿನಿತ್ಯ ನಾವು ಕಾರ್ಪೊರೇಟರ್ ಯಾವಾಗ ಮುಕ್ತಾಯ ಆಯಿತು ಅವತ್ತಿಂದ ಅವ್ರ ಇನ್ಚಾರ್ಜಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ನೀವು ನೋಡ್ತಿದ್ದೀರಾ ಪಬ್ಲಿಕ್ ನೆಕ್ಸ್ಟ್, ನಾನು ಪದ್ಮಶ್ರೀ. ಈ ವಾರ್ಡ್ ನಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಸಮಸ್ಯೆ ಅಂತ ಬಂದಾಗ ಜನ ಯಾರ ಹತ್ರ ಹೋಗ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಈ ವಾರ್ಡ್ ನಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ ಮೇಡಮ್? ಏನೇ ಸಮಸ್ಯೆ ಇದ್ರೂ ನಾರ್ಮಲ್ ಆಗಿ ಬೆಳಗ್ಗೆ ಬಂದು ನಮ್ಮ ಮಾಜಿ ನಗರಸಭಾ ಸದಸ್ಯರಾದಂಥ ಸುಜಾತ DC ರಮೇಶರು ಬೆಳಗ್ಗೆ ಬರ್ತಾರೆ. ಬಂದು ಏರಿಯಲ್ಲಿ ಏನೇನು ಸಮಸ್ಯೆ ಇದೆಯಾ ಅದ್ರ ಬಗ್ಗೆ ಸುಮಾರು ಜನ ಮಡಗಿದ್ದಾರೆ ಹುಡುಗರನ್ನ. ಅವರೆಲ್ಲ ಬರ್ತಾರೆ, ಬಂದು ಅವ್ರಿಗೆಲ್ಲ ಆರ್ಡ್ರ್ ಮಾಡ್ತಾರೆ. ಈ ಥರ ಏನು ಸಮಸ್ಯೆ ಇದೆಯೋ ಅವ್ರಿಗೆಲ್ಲ ಪರಿಹಾರ ಸ್ಥಳದಲ್ಲೇ ಮಾಡ್ತಾರೆ. ನೀರು ಬಿಡೋರು ಮಡಗಿದ್ದಾರೆ. ನೀರು ಬಿಡೋರು ನೀರು ಬಂದಿಲ್ಲ ಅಂದರೆ ಅವ್ರು ಹೋಗಿ ನೀರು ಬಿಡ್ತಾರೆ. ಮೋಟ್ರ್ ರಿಪೇರಿ ಮಾಡ್ದ ಅಂದರೆ ರಿಪೇರಿ ಆದರೆ ಅದನ್ನು ತೊಗೊಂಡೋಗಿ ರಿಪೇರಿ ಮಾಡ್ತಾರೆ. ಅಂಥ ಸಮಸ್ಯೆ ಏನೂ ಇಲ್ಲ ಮೇಡಮ್. ಇವ್ರ ಪೀರಿಯಡ್ ಮುಗಿದು 6 ವರ್ಷ ಆಯಿತು. 6 ವರ್ಷ ಆದ್ರೂ ನಮಗೇನು ಅಂತ ಏನು ಸಮಸ್ಯೆ. ಆಲ್ಮೋಸ್ಟ್ ಎಲ್ಲ ಜನ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂದರೆ ಕಾರ್ಪೊರೇಟ್ರು ಇದ್ದಾರೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಮೇಡಮ್. ಸೀರಿಯಸ್, ಇದೇನು ನಾಟಕೀಯ ಅಲ್ಲ, ಸೀರಿಯಸ್ ಆಗಿ ಹಂಗೆ ಅವ್ರ ಜನಕ್ಕೆ ಗೊತ್ತೇ ಇಲ್ಲ ಕಾರ್ಪೊರೇಟ್ರು ಪೀರಿಯಡ್ ಆಗಿಬಿಟ್ಟಿದೆ, ಇವರು ಮಾಜಿ ಆಗಿಬಿಟ್ಟಿದ್ದಾರೆ ಅಂತ ಜನಕ್ಕೆ ಗೊತ್ತೇ ಇಲ್ಲ ಮೇಡಮ್. ಪ್ರತಿ ಮನೆಗೂ ಬೋರ್ವೆಲ್ ನೀರು, ಪ್ರತಿ ಮನೆ ಮುಂದೆ ಒಂದು ಟ್ಯಾಪು. ಆಲ್ಮೋಸ್ಟ್ ಜನ ಕಾವೇರಿ ನೀರನ್ನೇ ಆಫ್ ಮಾಡಿಬಿಟ್ಟಿರ್ತಾರೆ. ಆ ಥರ ಮಾಡಿದ್ದಾರೆ ಮೇಡಮ್. ಅದಕ್ಕೆ ಸುಮಾರು ಜನ ಇವ್ರನ್ನ ನೀರು ರಮೇಶ್ ಅಣ್ಣ ಅಂತಲೇ ಕರೀತಾರೆ. ಬೆಳಗ್ಗೆ 9 ಗಂಟೆಗೆ ಬಂದರೆ ರಾತ್ರಿ 9 ಗಂಟೆವರೆಗೂ ಇಲ್ಲೇ ಇರ್ತಾರೆ. ಹಬ್ಬ ಆದರೂ ಇಲ್ಲೇ ಇರ್ತಾರೆ ಮೇಡಮ್. ನಮಗೆ ಈ ವಾರ್ಡಲ್ಲಂತೂ ಯಾವ ಸಮಸ್ಯೆನೂ ಇಲ್ಲ ನಮಗೆ. ನೋಡಿ ಮೇಡಮ್, ಅದೆಲ್ಲ ನೋಡಿ ಇಲ್ಲಿ BBMP ಇಲ್ಲ, ಇದು ಅದೆಷ್ಟು ಹಿಂಗೆಲ್ಲ ಗಲೀಜೈತಲ್ಲ, ಅದು ಮಾಡ್ಬೇಕೆಲ್ಲ. ಅದು ಪೂರ ಕ್ಲೀನ್ ಇಲ್ಲ, ಏನಿಲ್ಲ. ಅದು ಪೂರ ನೀರು ಬಂದ್ಬಿಟ್ರೆ, ಫುಲ್ ಮಳೆ ಎಲ್ಲ ಬಂದ್ಬಿಟ್ರೆ ಅದೇನಾಗುತ್ತೆ, ಇಲ್ಲೆಲ್ಲ ಕಟ್ಕೊಂಡ್ಬಿಡುತ್ತೆ. ಹಂಗೆ ಆ ಕಡೆ ಈ ಕಡೆ ಮನೆಗಳು ಇರ್ತಾವೆ, ಅವ್ರಿಗೂ ಯಾಕಂದ್ರೆ ಸೊಳ್ಳೆಗಳು ಎಲ್ಲ ಕಚ್ತವೆ, ಎಲ್ಲ ಇದು ಮಾಡ್ತವೆ. ಏನಾದರೂ ಸಮಸ್ಯೆಗಳಿದೆಯಾ? ನೀರಿಂದ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಏನಾದರೂ ಸಮಸ್ಯೆಗಳಿದೆಯಾ ವಾರ್ಡಲ್ಲಿ? ನಾವು 15 ವರ್ಷದಿಂದ ಬಂದಾಗ ಸ್ವಲ್ಪ ಸಮಸ್ಯೆಗಳು, ನೀರಿನ ಸಮಸ್ಯೆಗಳಿತ್ತು. ಇವಾಗ ರಮೇಶ್ ಅಣ್ಣ ಕಾರ್ಪೊರೇಟರ್ ಆದಮೇಲೆ ನೀರಿಂದ ಯಾವುದೇ ಸಮಸ್ಯೆಗಳಿಲ್ಲ, ರಸ್ತೆದು ಯಾವ ಸಮಸ್ಯೆ ಇಲ್ಲ, ಸಮಸ್ಯೆಗಳು ಯಾವುದು ಜಾಸ್ತಿ ಇಲ್ಲ. ಏನಾದ್ರು ಇದ್ರೆ ಅವ್ರ ಹತ್ರ ಹೇಳ್ಕೊಳ್ತೀವಿ. ಇಲ್ಲಿ ಒಬ್ರು DC ರಮೇಶ್ ಅಂತ ಹೇಳಿ ಜನಸೇವಕ, ಅದೇ ರೀತಿ ಕಾಂಗ್ರೆಸ್ ಮುಖಂಡ. ಜನರಿಗೆ ಏನೇ ಸಮಸ್ಯೆ ಬಂದ್ರು ಈ ಒಂದು ವಾರ್ಡ್ ನಲ್ಲಿ ಇಲ್ಲೇ ಬರ್ತಾರಂತೆ, ಇಲ್ಲಿ ಬಂದು ಅವ್ರ ಸಮಸ್ಯೆಗಳನ್ನ ಹೇಳ್ಕೊತಾರಂತೆ. ಬನ್ನಿ DC ರಮೇಶ್ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಇವರು ಏನ್ ಹೇಳ್ತಾರೆ ಈ ಒಂದು GBA ಎಲೆಕ್ಷನ್ಸ್ ಬಗ್ಗೆ ಕೇಳ್ಕೊಂಡು ಹೋಗೋಣ. ಶಾಸಕರು ಜನಪ್ರಿಯ ಮಂತ್ರಿಗಳಾಗಿರ್ತಕ್ಕಂಥ ಜಮೀರಣ್ಣನ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಪ್ರತಿದಿನ ಪ್ರತಿನಿತ್ಯ ಅವರು ಏನು ಮಾಡಿದ್ದಾರೆ, ನಾವು ಕಾರ್ಪೊರೇಟರ್ ಯಾವಾಗ ಮುಕ್ತಾಯ ಆಯಿತು ಅವತ್ತಿಂದ ಅವ್ರ ಇನ್ಚಾರ್ಜಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದೆ ಕಳೆದ 3 ವರ್ಷಗಳಿಂದ ಗಮನಿಸೋದಾದ್ರೆ? ಕಳೆದ 5 ವರ್ಷದಿಂದ ಪ್ರತಿ ರೋಡ್ಗಳು, ಪ್ರತಿ ನೀರು ಪೈಪ್ಗಳು, ಆಮೇಲೆ ಸ್ಯಾನಿಟರಿ ಪೈಪ್ಗಳು, ಆಮೇಲೆ ಲೈಟ್ಗಳು, ಆಮೇಲೆ CCTVಗಳು, ಆಮೇಲೆ ಬಿಲ್ಡಿಂಗ್ಗಳು, ಶಿಶುವಾರ್ಗಳಾಗಿರ್ಬೋದು, ಕಾಲೇಜ್ ಬಿಲ್ಡಿಂಗ್ಗಳಾಗಿರ್ಬೋದು, ಎಲ್ಲದನ್ನು ಕೂಡ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಕೆಲಸ ನಮ್ಮ ಜಮೀರಣ್ಣವ್ರು ಮಾಡಿದ್ದಾರೆ. ಜನ ಸಮಸ್ಯೆ ಅಂತ ಬಂದಾಗ ಯಾರ ಹತ್ರ ಹೋಗ್ತಾರೆ? ಇಲ್ಲಿನ ಪರಿಸ್ಥಿತಿ ಹೇಗಿದೆ ಸದ್ಯಕ್ಕೆ? ಇಲ್ಲಿ ನೋಡಿ ಮೇಡಮು, 5 ವರ್ಷ ಆಯಿತು ವಾಯ್ದೆ ಮುಗ್ದೋಗಿ. ಇವತ್ತಿಗೂ ಸುಜಾತ DC ರಮೇಶ್ ಅವರು ಬೆಳಗ್ಗೆ ಬಂದರೆ 8:30 9 ಗಂಟೆ ಬಂದರೆ ಸಾಯಂಕಾಲ 9 ಗಂಟೆವರೆಗೂ ಜನದ್ದು ಇದರೊಳಗೆ ಇರ್ತಾರೆ. ಅವ್ರ ಕಷ್ಟ ಸುಖನೇ ನಿಲ್ಲಿಸ್ತಾ ಇರ್ತಾರೆ. ಇಲ್ಲಿ ಕಾರ್ಪೊರೇಟ್ರಿನ ಕೊರತೆನೇ ಇಲ್ಲ. ಯಾಕಂದರೆ ಜಮೀರಣ್ಣವ್ರು ಇವ್ರಿಗೆ ಭಾರಿ ಇದು ಕೊಟ್ಟಿದ್ದಾರೆ, ಇನ್ಚಾರ್ಜ್ ಕೊಟ್ಬಿಟ್ಟಿದ್ದಾರೆ. ಇವ್ರು ಮಾಡೋವಂಥ ಕೆಲಸ ಯಾರೂ ಮಾಡಿಲ್ಲ. 100 ಜನಕ್ಕೆ ಇವರೊಬ್ಬರು ಸಮ. ಆ ಥರ ಕಾರ್ಪೊರೇಟ್ರನ್ನ ನಾವು ಎಲ್ಲೂ ನೋಡೇ ಇಲ್ಲ. ಏನೆಲ್ಲ ಕೆಲಸ ಮಾಡಿಕೊಡ್ತಾರೆ ಸರ್ ಯೂಶಲಿ? ಎಲ್ಲ ಅವ್ರಿಗೆ ಜನಗಳಿಗೆ ಬಂದರೆ ಇವಾಗೇನು ನೀರಿಂದು ಕೇಳ್ತಾರೆ, ವಾಟ್ರದ್ದು ಕೇಳ್ತಾರೆ, ಲೈಟಿಂದು ಕೇಳ್ತಾರೆ, ಹಣ ಹಿಂಗಾಗೈತೆ ಅಂತಾರೆ, ಇಮ್ಮಿಡಿಯೇಟಾಗಿ ಅಲ್ಲೇ ಕಳಿಸ್ತಾರೆ. ಒಂದು 5-6 ಜನ ಕೆಲಸದವ್ರು ಮಡಿಕೊಂಡವ್ರೆ. ಆ ಟೈಮ್ಗೆ ಅಲ್ಲೇ ಬಗೆಹರಿಸ್ತಾರೆ ಕೆಲಸನ. ಏನೋ ಒಂದು ಹೊಟ್ಟೆ ನೋವು ಆಗ್ಬೋದು, ಏನೋ ಒಂದು ಹಾಸ್ಪಿಟ್ಲದ್ದು ಆಗ್ಬೋದು, ಇನ್ನೊಂದು ಆಗ್ಬೋದು, ಇಲ್ಲ MLA ಅವ್ರ ಹತ್ರ ಕಳಿಸ್ತಾರೆ, ಅಲ್ಲಿ ಮಾಡಿಸ್ತಾರೆ. ಇಲ್ಲ ಕೆಲವಾದೆಲ್ಲ ಇವರೇ ಮಾಡಿಸ್ತಾರೆ. ಯಾವುದು ಇಂಥದ್ದಿಲ್ಲ ಅನ್ನೋಂಗಿಲ್ಲ ಮೇಡಮ್. ಅವರ ಪ್ರತಿಯೊಂದು ಮಾಡ್ತಾರೆ. ಇನ್ನು ಇಲ್ಲಿನ ನಿವಾಸಿಗಳು GBA ಚುನಾವಣೆ ಅಥವಾ ಹಿಂದಿನ BBMP ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಕೇಳಿ. GBA ಎಲೆಕ್ಷನ್ಸ್ ಆಗ್ಬೇಕಾ ಆಗ್ಬಾರ್ದ ಸರ್? ಕಾರ್ಪೊರೇಟರ್ 100% ಆಗಬೇಕು. ಇವರು ಅಧಿಕಾರ ಹೋಗಿ 6 ವರ್ಷ ಆಗ್ಬಿಡೈತೆ. ಆದ್ರೂ ಇವರು ತಮ್ಮ ತನು ಮನ ಧನ ಎಲ್ಲ ದಾರ ಎರಿತಾ ಇದ್ದಾರೆ. GBA ಎಲೆಕ್ಷನ್ ಆದರೆ GBAಲಿ ಏನೇನು ಫಂಡ್ಗಳಿದೆಯೇ, ಮೆಡಿಕಲ್ ಇರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಅದನ್ನೆಲ್ಲ ಮಾಡಿ ಸಾರ್ವಜನಿಕರಿಗೆ, ಇಲ್ಲಿ ಮತ ಬಾಂಧವರಿಗೆ ಅವ್ರಿಗೆಲ್ಲ ಕೊಡೋ ರೀತಿ ಆಗುತ್ತೆ ಮೇಡಮ್.
ಇವಾಗಿನ GBA ಕಳೆದ BBMP ಎಲೆಕ್ಷನ್ಸ್ ಆಗಬೇಕಾ ಆಗಬಾರ್ದಾ ನಿಮಗೆ? ಎಲೆಕ್ಷನ್ ಆದರೆ ಒಳ್ಳೇದಲ್ವಾ? ಇವಾಗ ಅಭಿವೃದ್ಧಿ ಜಾಸ್ತಿ ಆಗ್ತಾ ಇರುತ್ತೆ. ಎಲೆಕ್ಷನ್ ಆಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಪ್ರಾಬ್ಲಮ್ಗಳು ಆಗಬೇಕು. ಎಲೆಕ್ಷನ್ ಆದ್ರೇ ಒಳ್ಳೇದು. ಸೊ ಇದಿಷ್ಟಾಗಿತ್ತು ಕಸ್ತೂರಬಾ ನಗರದ ಒಂದು ರಿಯಾಲಿಟಿ ಚೆಕ್. ಇಲ್ಲಿ ಕಾರ್ಪೊರೇಟ್ರ್ ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ. ಯಾಕಂದರೆ ನಮ್ಗೆ ಆಲ್ರೆಡಿ ಜಮೀರ್ ಅಹಮದ್ ಖಾನ್ ಅವರು ಒಬ್ಬ ಲೋಕಲ್ ರೆಪ್ರೆಸೆಂಟೇಟಿವ್ ಅಂತ ಹೇಳಿ ಪ್ರತಿಯೊಂದು ವಾರ್ಡ್ಗೂ ಕೂಡ ಕೊಟ್ಟಿದ್ದಾರೆ. ಇವರೇ ನಮ್ಮ ಸಮಸ್ಯೆಗಳನ್ನು ಕೇಳ್ತಾರೆ, ಇವರೇ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅನ್ನೋ ಮಾತನ್ನು ಕೂಡ ಇಲ್ಲಿನ ಜನಗಳು ಹೇಳ್ತಿದ್ದಾರೆ. ಆದರೂ ಕೂಡ GBA ಎಲೆಕ್ಷನ್ಸ್ ಆದರೆ ಸರ್ಕಾರದ ಕಡೆಯಿಂದ ನಮಗೇನಾದರೂ ಒಂದಿಷ್ಟು ಅನುದಾನ ಆಗಿರ್ಬೋದು ಅಥವಾ ಸರ್ಕಾರದ ಕಡೆಯಿಂದ ಸಹಾಯ ಸಿಗೋವಂಥ ವ್ಯವಸ್ಥೆ ಆಗುತ್ತೆ ಅನ್ನೋ ಮಾತನ್ನು ಇಲ್ಲಿನ ನಿವಾಸಿಗಳು ಹೇಳ್ತಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ರುದ್ರೇಶ್ ಜೊತೆ ಪದ್ಮಶ್ರೀ.